ರಾಜ್ಯ ಸರ್ಕಾರ ಹಣಕಾಸಿನ ಕೊರತೆ ಕಾಡ್ತಾ ಇದೆ. ಬಹುಶಃ ಪ್ರಪ್ರಥಮ ಬಾರಿಗೆ ಇವತ್ತು ವಿಧಾನಸೌಧದಲ್ಲಿ ಪ್ರವಾಸಿಗರಿಗೆ ದುಡ್ಡು ಕೊಟ್ಟು ನೋಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಅಂತ ತೀರ್ಮಾನ ಕೂಡ ತೆಗೆದುಕೊಳ್ತಾ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ. ನೀವು ನೋಡಿದ್ರೆ ಬೆಂಗಳೂರು ಮಹಾನಗರದಲ್ಲಿ ಕಸಕ್ಕೂ ಕೂಡ ಅದಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ. ಈಗ ವಿಧಾನಸೌಧ ನೋಡೋದಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಕೂಡ ದುಡ್ಡು ಕೊಟ್ಟು ನೋಡಬೇಕಾಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಸತ್ಯವನ್ನ ಮರೆಮಾಚಿ ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ, ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಹಣವನ್ನ ಕೊಡೋದಕ್ಕೆ ಸಾಧ್ಯ ಆಗದೇನೆ, ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಹಣವನ್ನು ಕೂಡ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯನವ್ರು ಖುಷಿ ಪಡಿಸೋದಕ್ಕೆ ನಾವು ಚಾರ್ಜ್ ಶೀಟ್ ರಿಲೀಸ್ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಖುಷಿ ಪಡಿಸೋದಕ್ಕೆ ನಾವು ಚಾರ್ಜ್ ಶೀಟ್ ಅನ್ನ ನಾವು ರಿಲೀಸ್ ಮಾಡಿಲ್ಲ. ರಾಜ್ಯದಲ್ಲಿ ಇವತ್ತು ವಾಸ್ತವಿಕ ಸತ್ಯ ಏನಿದೆ, ಇವತ್ತು ನಾನು ಬರ್ತಾ ಇದ್ದೆ ಹೈವೇ ತುಂಬಾ ಈಗ ಗ್ಯಾರಂಟಿ ಬದುಕು ಅಂತೇಳಿ ಹೋರ್ಡಿಂಗ್ ಶುರು ಮಾಡಿದ್ದಾರೆ. ಗ್ಯಾರಂಟಿ ಬದುಕು ಅಂತೇಳಿ ನಾನು ಮೈಸೂರಿನಲ್ಲಿ ನಿಂತ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಸವಾಲಾಗ್ತೇನೆ. ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಇದೇ ಮೈಸೂರು ಜಿಲ್ಲೆಗೆ ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿಗಳನ್ನ ಕೊಟ್ಟಿದ್ರು, ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದ್ಮೇಲೆ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ಲಿ ಇದನ್ನ. ಹಾಗಾಗಿ ಇವತ್ತು ಕೇವಲ ಗ್ಯಾರಂಟಿ ಬದುಕು, ಏನ್ ಗ್ಯಾರಂಟಿ ಬದುಕು? ತಿಂಗಳಿಗೆ 2,000 ಕೊಡ್ತೀರಿ ಅಂದ್ರೆ ಗ್ಯಾರಂಟಿ ಬದುಕಾಗ್ತದ? ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಆ ತಾಯಂದಿರ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಸಲುವಾಗಿ ಏನು ಇವತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ? ರೈತರಿಗೆ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಯಾವ ಕಾರ್ಯಕ್ರಮನ ಘೋಷಣೆ ಮಾಡಿದ್ದೀರಿ? ಕೇವಲ ಜಾಹೀರಾತಿನ ಸರ್ಕಾರ ಇವತ್ತು ಆಗಿದೆ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಜಾಹೀರಾತಿನ ಸರ್ಕಾರ ಆಗಿದೆ ಹೊರತು ಇವತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಅಭಿವೃದ್ಧಿ ಮಾಡ್ತಕ್ಕಂಥ ಸರ್ಕಾರ ಇದಲ್ಲ.